ವಿವೋ T4 Pro ವರ್ಸಸ್ ವಿವೋ V60 ಯಾವ ಫೋನ್ ಬೆಸ್ಟ್? ಈ ಎರಡು ಫೋನ್ಗಳನ್ನ ನೋಡಿ ಕೆಲವು ದಿನಗಳಿಂದ ವಿವೋ V60 ಲಾಂಚ್ ಆಗಿತ್ತು. ಈಗ ವಿವೋ T4 Pro ಕೂಡ ಲಾಂಚ್ ಆಗಿದೆ. ಎರಡು ಫೋನ್ಗಳು ನೋಡೋದಕ್ಕೆ ಸೇಮ್ ಇದೆ. ಎರಡು ಫೋನ್ಗಳಲ್ಲಿ ಪೆರಿಸ್ಕೋಪ್ ಕ್ಯಾಮೆರಾ ಸಿಗುತ್ತೆ. ಎರಡು ಫೋನ್ ಬಗ್ಗೆ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇದೆ, ಯಾವ ಫೋನ್ ತಗೊಳ್ಬೇಕು ಅಂತ. ಈಗ ವಿವೋ T4 Pro ತಗೊಳ್ಬೇಕಾ ಅಥವಾ ವಿವೋ V60 ತಗೊಳ್ಬೇಕಾ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎರಡು ಫೋನ್ಗಳ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಏನಾದರೂ ಜಾಸ್ತಿ ಸ್ಟೋರೇಜ್ ಬೇಕಾದ್ರೆ ಹೈಯರ್ ವೇರಿಯಂಟ್ಗೆ ಹೋಗಿ, ಯಾಕಂದ್ರೆ ಎರಡು ಫೋನ್ಗಳಲ್ಲಿ ಮೆಮರಿ ಕಾರ್ಡ್ ಸ್ಲಾಟ್ ಇಲ್ಲ. ಮತ್ತು ವಿವೋ V60 37,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ವಿವೋ T4 Pro ನಿಮಗೆ 25,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇವುಗಳ ಡಿಸೈನ್ ನೋಡೋದಾದ್ರೆ ಎರಡು ಫೋನ್ಗಳ ಬ್ಯಾಕ್ ನಲ್ಲಿ ಪಾಲಿಕಾರ್ಬನೇಟ್ ನ ಯೂಸ್ ಮಾಡಲಾಗಿದೆ. ಎರಡು ಫೋನ್ಗಳು ಪ್ರೀಮಿಯಂ ಆಗಿದೆ. ಎರಡು ಫೋನ್ಗಳ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಆದ್ರೆ ಎರಡು ಫೋನ್ಗಳಿಗೆ ಕವರ್ ಮತ್ತು ಟೆಂಪರ್ ಗ್ಲಾಸ್ ಯೂಸ್ ಮಾಡಿ ಮತ್ತು ಎರಡು ಫೋನ್ಗಳಿಗೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಎರಡು ಫೋನ್ ನ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಆದ್ರೆ ನೀವು ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ವಾಟರ್ ಡ್ಯಾಮೇಜ್ ಆದ್ರೆ ಬ್ರ್ಯಾಂಡ್ ನವರು ವ್ಯಾರಂಟಿ ಕೊಡಲ್ಲ. ಇನ್ನು ವಿವೋ V60 ಸ್ವಲ್ಪ ಗ್ಲಾಸಿ ಆಗಿ ಕಾಣುತ್ತೆ, ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ವಿವೋ T4 Pro ಮ್ಯಾಟ್ ಫಿನಿಶಿಂಗ್ ಇದೆ. ಇದರಿಂದ ಇದು ಸಿಂಪಲ್ ಆಗಿದೆ, ಆದ್ರೆ ಎರಡು ಫೋನ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾ ಮಾಡೆಲ್ ಎರಡು ಫೋನ್ಗಳಲ್ಲಿ ಸೇಮ್ ಇದೆ. ಎರಡು ಫೋನ್ಗಳಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ. ಎರಡು ಫೋನ್ಗಳು ಲೌಡ್ ಆಗಿದೆ, ಜೋರಾಗಿ ಕೇಳುತ್ತೆ. ಮತ್ತು ಎರಡರಲ್ಲೂ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗುತ್ತೆ ಮತ್ತು ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಫೇಸ್ ಅನ್ಲಾಕ್ ಇದೆ, ಇದು ಕೂಡ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಎರಡು ಫೋನ್ಗಳ ಡಿಸ್ಪ್ಲೇ ಕಡೆ ಬಂದ್ರೆ ಎರಡು ಫೋನ್ಗಳಲ್ಲಿ 6.7 ಇಂಚಸ್ 120 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಎರಡು ಡಿಸ್ಪ್ಲೇ ಪ್ರೀಮಿಯಂ ಆಗಿದೆ, ಚೆನ್ನಾಗಿದೆ. ಎರಡು ಫೋನ್ಗಳಲ್ಲಿ ಕಾರ್ಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಎರಡು ಫೋನ್ಗಳಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಇದರಿಂದ ಎರಡು ಫೋನ್ಗಳ ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಮತ್ತು ಎರಡು ಫೋನ್ಗಳಲ್ಲಿ 5000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಎರಡು ಫೋನ್ ನ ಔಟ್ಡೋರ್ ನಲ್ಲಿ ಯೂಸ್ ಮಾಡಬಹುದು, ಚೆನ್ನಾಗಿ ಕಾಣುತ್ತೆ. ಎರಡು ಫೋನ್ಗಳ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ. ಎರಡು ಫೋನ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ HDR ಸಪೋರ್ಟ್ ಇದೆ. ಎರಡು ಫೋನ್ಗಳಲ್ಲಿ ಬೆಸ್ಟ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎರಡು ಫೋನ್ಗಳ ಡಿಸ್ಪ್ಲೇ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ. ಇನ್ನು ಎರಡು ಫೋನ್ಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳು FunTouch OS 15 ಮತ್ತು Android 15 ನಲ್ಲಿ ಬರುತ್ತೆ. ಎರಡು ಫೋನ್ಗಳಿಗೆ 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಆದ್ರೆ ಎರಡು ಫೋನ್ಗಳಲ್ಲಿ ಸ್ವಲ್ಪ ಅನ್ನೆಸರಿ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಮತ್ತು ಸಾಫ್ಟ್ವೇರ್ ಸ್ಮೂತ್ ಆಗಿ ರನ್ ಆಗುತ್ತೆ. ಡಬಲ್ ಅಪ್ಲಿಕೇಶನ್ ಇದೆ. ಎರಡು ಫೋನ್ಗಳಲ್ಲಿ ಸೇಮ್ AI ಫೀಚರ್ ಸಿಗುತ್ತೆ. ಸಾಫ್ಟ್ವೇರ್ ವಿಷಯದಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ. ಈಗ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇನ್ನು T4 Pro ಅಲ್ಲಿ ಸ್ವಲ್ಪ ಜಾಸ್ತಿ ಆಂಟಿಟ್ಯೂಡ್ ಸ್ಕೋರ್ ಇದೆ. ಆದ್ರೆ ಎರಡು ಫೋನ್ಗಳಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಎರಡು ಫೋನ್ಗಳಲ್ಲಿ ಹೀಟಿಂಗ್ ಇಶ್ಯೂ ಇಲ್ಲ. CPU ಥ್ರಾಟಲ್ ಕೂಡ ಸೇಮ್ ಇದೆ ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಎರಡು ಫೋನ್ಗಳಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ, ಎರಡು ಸೇಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಎರಡು ಫೋನ್ಗಳಲ್ಲಿ ಸೇಮ್ mAh ಬ್ಯಾಟರಿ ಸಿಗುತ್ತೆ. ಅಂದ್ರೆ ಎರಡು ಫೋನ್ಗಳಲ್ಲಿ 6500 mAh ಬ್ಯಾಟರಿ ಇದೆ. ಇನ್ನು ಎರಡು ಫೋನ್ಗಳಲ್ಲಿ 8 hour ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಎರಡು ಫೋನ್ಗಳ ಬಾಕ್ಸ್ ನಲ್ಲಿ 90 ವಾಟ್ ಚಾರ್ಜರ್ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಲಾರ್ಜರ್ ಬ್ಯಾಟರಿ ಇದ್ರೂ ಎರಡು ಫೋನ್ಗಳು ವೆಯ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಆದ್ರೆ ವಿವೋ T4 Pro ಸ್ವಲ್ಪ ಲೈಟ್ ವೇಟ್ ಆಗಿದೆ. ಇನ್ನು ಕ್ಯಾಮ್ರಾ ಕಡೆ ಬಂದ್ರೆ ವಿವೋ V60 ಅಲ್ಲಿ 50MP Zeiss ಮೇನ್ ಕ್ಯಾಮ್ರಾ ಇದೆ. 50MP Zeiss ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು ವಿವೋ T4 Pro ಅಲ್ಲಿ 50MP ಮೇನ್ ಕ್ಯಾಮ್ರಾ ಸಿಗುತ್ತೆ. 50MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಯಾವುದೇ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ. ಇನ್ನು ವಿವೋ V60 ಅಲ್ಲಿ 50MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ವಿವೋ T4 Pro ಅಲ್ಲಿ 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಎರಡು ಫೋನ್ಗಳು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಇಂದ 4K ವಿಡಿಯೋಸ್ ರೆಕಾರ್ಡ್ ನ ಮಾಡಬಹುದು. ಎರಡು ಫೋನ್ಗಳಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಫೋಟೋ ಕ್ವಾಲಿಟಿ ನೋಡೋದಾದ್ರೆ ಎರಡು ಫೋನ್ ನ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಟೈಮ್ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ಆದ್ರೆ ವಿವೋ V60 ಅಲ್ಲಿ ಬೆಟರ್ ಫೋಟೋಸ್ ಬರುತ್ತೆ. ಇನ್ನು ವಿವೋ T4 Pro ಅಲ್ಲಿ ಸ್ವಲ್ಪ ಬ್ರೈಟ್ ಫೋಟೋಸ್ ಬರುತ್ತೆ. ಆದ್ರೆ ವಿವೋ V60 ಅಲ್ಲಿ ನ್ಯಾಚುರಲ್ ಕಲರ್ ಆಗಿ ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ.
ಪೋರ್ಟ್ರೇಟ್ ಫೋಟೋಸ್ ಕೂಡ ಎರಡು ಫೋನ್ಗಳಲ್ಲಿ ಸೇಮ್ ಇದೆ, ಎಡ್ಜ್ ಡಿಟೆಕ್ಷನ್ ಸೇಮ್ ಇದೆ. ಆದ್ರೆ ವಿವೋ V60 ಅಲ್ಲಿ 4 ಸೀಸನ್ಸ್ ಅಲ್ಲಿ AI ಫೀಚರ್ ಸಿಗುತ್ತೆ, ಆದ್ರೆ ವಿವೋ T4 Pro ಅಲ್ಲಿ ಸಿಗಲ್ಲ. ಮತ್ತು ಸೆಲ್ಫಿ ಫೋಟೋಸ್ ಕೂಡ ಎರಡು ಫೋನ್ಗಳಲ್ಲಿ ಸೇಮ್ ಇದೆ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಿಮ್ಗೆ ಯಾವ ಫೋನ್ ಇಷ್ಟ, ನೀವು ಯಾವ ಫೋನ್ ತಗೊಳ್ಬೇಕು ಅಂತಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.